ನಮಸ್ತೆ ಪ್ರಿಯ ವೀಕ್ಷಕರೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಷಾಢ ಮಾಸದ ಕೊನೆಯ ದಿವಸ ಆಷಾಢ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂಬುದಾಗಿ ಕರೀತಾರೆ. ಈ ದಿವಸದಲ್ಲಿ ಹೆಣ್ಣು ಮಕ್ಕಳು ವಿಶೇಷವಾಗಿ ತನ್ನ ಗಂಡನ ಆಯುಸ್ಸಿಗೋಸ್ಕರವಾಗಿ, ಆರೋಗ್ಯಕ್ಕೋಸ್ಕರವಾಗಿ, ಅದೇ ರೀತಿಯಾಗಿ ಸಹೋದರನ ಆಯುಷ್ಯ ಆರೋಗ್ಯಕ್ಕೆ ಬೇಕಾಗಿ ಶಿವನ ಕುರಿತಾಗಿ ಪ್ರಾರ್ಥನೆಯನ್ನು ಮಾಡುವಂಥ, ಪೂಜೆಯನ್ನು ಮಾಡುವಂಥ ಒಂದು ವಿಧಿ ಇದೆ. ಈ ದಿನವನ್ನು ಭೀಮನ ಅಮಾವಾಸ್ಯೆ ಎಂಬುದಾಗಿ ಯಾಕೆ ಕರೀತಾರೆ ಅಂತ ಕೇಳಿದರೆ, ಒಂದು ಕಾಲ್ಪನಿಕವೋ ಏನೋ ಗೊತ್ತಿಲ್ಲ, ಒಂದು ಕಥೆ ಇದೆ. ಪೂರ್ವಕಾಲದಲ್ಲಿ ಒಬ್ಬರು ಬ್ರಾಹ್ಮಣ ದಂಪತಿಗಳಿದ್ದರು. ಅವರಿಗೆ 2 ಜನ ಮಕ್ಕಳು, ಒಂದು ಗಂಡು ಮಗು ಹಾಗೂ ಇನ್ನೊಂದು ಸಣ್ಣ ಪ್ರಾಯದ ಹೆಣ್ಣು ಮಗು. ಗಂಡು ಮಗುವಿಗೆ ವಿವಾಹ ಆಗ್ತದೆ. ಮಗನಿಗೆ ವಿವಾಹ ಆದ ನಂತರದಲ್ಲಿ ಈ ಬ್ರಾಹ್ಮಣ ದಂಪತಿಗಳಿಗೆ ಕಾಶಿ ಯಾತ್ರೆಯನ್ನು ಮಾಡಬೇಕು ಎಂಬಂತಹ ಆಸೆ ಆಗ್ತದೆ. ಅಂದರೆ ಹಿಂದಿನ ಕಾಲದಲ್ಲಿ ಕೆಲವು ವಿಷಯಗಳು ಹೇಗೆ ಅಂತ ಕೇಳಿದರೆ, ದೂರದ ಯಾತ್ರೆ ಮಾಡುವವರು ಪುನಃ ತಿರುಗಿ ಬರ್ತಾರೆ ಎಂಬ ನಿಘಂಟು ಇರಲಿಲ್ಲ. ಈಗಿನ ಹಾಗಿರುವ ವ್ಯವಸ್ಥೆ ಇರಲಿಲ್ಲ. ನಡೆದೇ ಹೋಗಬೇಕಿತ್ತು. ಕಾಶಿ ಎಂಬಂತಹ ದೂರದ ಊರಿಗೆ ಪ್ರಯಾಣ ಮಾಡುವಾಗ ತನ್ನ ಮಗಳನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲದೇ ಇರುವುದರಿಂದ ಮಗನಲ್ಲಿ ಅವಳನ್ನು ಇಟ್ಟು ಅವನಲ್ಲಿ ಹೇಳ್ತಾರಂತೆ, ತಾವು ಒಂದು ವೇಳೆ ಕಾಶಿ ಯಾತ್ರೆ ಮುಗಿಸಿ ಪುನಃ ಹಿಂತಿರುಗಲಿಲ್ಲ ಅಂಥೇಳಿ ಆದರೆ ಮಗಳನ್ನು ಯೋಗ್ಯನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ. ಹಾಗೆ ಮಗನು ಒಪ್ಪಿಕೊಳ್ತಾನೆ. ಅವರು ಸಂಪಾದನೆ ಮಾಡಿದಂಥ ಆಸ್ತಿಯ ಭಾಗವನ್ನೆಲ್ಲ ಮಗಳಿಗೆ ಅವರು ಬರೆದಿಟ್ಟು ಹೋಗ್ತಾರೆ. ಈ ಹೋದಂಥ ದಂಪತಿಗಳು ತಿರುಗಿ ಬರಲೇ ಇಲ್ಲ. ತಂದೆ ತಾಯಿಯರ ಮಾತು ಅವನಿಗೆ ನೆನಪಿಗೆ ಬರ್ತಾ ಇತ್ತು. ಎಷ್ಟು ಪ್ರೀತಿಯಿಂದ ತಂಗಿಯನ್ನು ಸಾಕಿದ್ರೂ ಕೂಡ ಹೆಣ್ಣು ಹೊನ್ನು ಮಣ್ಣು ಎನ್ನುವ ವಿಚಾರ ಬಂದಾಗ ಅವಳ ಹೆಸರಲ್ಲಿಟ್ಟಂಥ ಭೂಮಿಯ ಮೇಲೆ ಈ ಸಹೋದರನ ಪತ್ನಿಗೆ ಆಸೆ ಉಂಟಾಗ್ತದೆ. ಅವಳು ಅದನ್ನು ಹೇಗಾದರೂ ತಮ್ಮ ಹೆಸರಿಗೆ ಮಾಡಿಕೊಳ್ಳಬೇಕು ಅಂತ ಬಯಸ್ತಾಳೆ. ಆ ಸಂದರ್ಭದಲ್ಲಿ ಇದನ್ನು ಹೇಗೆ ಪಡ್ಕೊಳ್ಳುವುದು ಎಂಬ ವಿಚಾರ ಬಂದಾಗುವಾಗ ಆ ಊರಿನ ರಾಜನ ಮಗ ತೀರ್ಕೊಂಡಿರ್ತಾನೆ. ಅದು ಬಹಳಷ್ಟು ಮಳೆ ಬರುವಂತಹ ಸಂದರ್ಭ. ಅಲ್ಲಿ ಒಂದು ಸಂಪ್ರದಾಯ ಇತ್ತು, ಮದುವೆಯಾಗದೆ ಮರಣ ಹೊಂದಿದವನಿಗೆ ಮೋಕ್ಷ ಇಲ್ಲ ಅಂತ. ಹಾಗಾಗಿ ಈ ಹುಡುಗನಿಗೆ ಆ ಸಂದರ್ಭದಲ್ಲಾದರೂ ಕೂಡ ಒಂದು ವಿವಾಹ ಮಾಡಿಸಬೇಕು ಅಂತ ರಾಜ ಆಜ್ಞೆಯನ್ನು ಹೊರಡಿಸ್ತಾರೆ. ಯಾರಾದರೂ ಹೆಣ್ಣು ಕೊಡಲಿಕ್ಕೆ ಸಿದ್ಧ ಇದ್ದರೆ 1,00,000 ವರಹ ಚಿನ್ನವನ್ನು ಕೊಡ್ತೇನೆ ಅಂತ, 1,00,000 ಬೆಲೆ ಬಾಳುವ ಚಿನ್ನವನ್ನು ಕೊಡ್ತೇನೆ ಅಂತ ರಾಜ ಹೇಳ್ತಾನೆ. ಈ 1,00,000 ಬೆಲೆ ಬಾಳುವ ಚಿನ್ನದ ಆಸೆಗೋಸ್ಕರವಾಗಿ ಸಹೋದರನ ಪತ್ನಿ ಗಂಡನನ್ನು ಒತ್ತಾಯ ಮಾಡ್ತಾಳೆ. ಅವಳ ಒತ್ತಾಯಕ್ಕೆ ಮಣಿದು ಈ
ಸಹೋದರ ರಾಜನ ಬಳಿಗೆ ತನ್ನ ತಂಗಿಯನ್ನು ವಿವಾಹ ಮಾಡಿಕೊಡುತ್ತೇನೆ ಎಂಬುದಾಗಿ ರಾಜನಿಗೆ ಹೇಳುತ್ತಾನೆ. ರಾಜ ಸಂತೋಷದಿಂದ ಒಪ್ಪಿ ಅವಳನ್ನು ವಿವಾಹ ಸಂಸ್ಕಾರ ಎನ್ನುವಂಥ ಕರ್ಮವನ್ನು ಮಾಡ್ತಾಳೆ. ಏನೂ ಅರಿಯದ ಆ ಬಾಲೆ ಇನ್ನೇನು ಶವ ಸಂಸ್ಕಾರ ಮಾಡಬೇಕು ಅಂತಿದ್ದಾಗ ಆ ರಾತ್ರಿಯಲ್ಲಿ ಅವಳು ಅವನ ಜೊತೆಗಿರಬೇಕು ಎಂಬ ಒಂದು ವಿಚಾರ ಬರ್ತದೆ. ಆ ಕಾಲದಲ್ಲಿ ಅವಳು ಭಯಭೀತಳಾಗಿ ಅಲ್ಲಿಯ ಭಾಗೀರಥಿ ನದಿ ತೀರದಲ್ಲಿ ಶವವನ್ನು ಇಟ್ಟು ಭಟರೆಲ್ಲರೂ ಕೂಡ ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದ ಮಣ್ಣಿನಿಂದ ಒಂದು ದೀಪವನ್ನು ಮಾಡಿ ಆ ದೀಪವನ್ನು ಉರಿಸಿ ರಾತ್ರಿಯಲ್ಲಿ ಶಿವನ ಧ್ಯಾನದಲ್ಲಿಯೇ ಕಾಲಯಾಪನೆಯನ್ನು ಮಾಡ್ತಾಳೆ ಅಂತ. ತನಗೆ ಮೃತ ಹೊಂದಿದಂತಹ ಗಂಡಿನ ಜೊತೆಗೆ ವಿವಾಹ ಮಾಡಿ ಅವಳನ್ನೇ ನನ್ನ ಗಂಡ ಎಂಬುದಾಗಿ ಸ್ವೀಕಾರ ಮಾಡಿದ ಅವಳು ಶಿವಪಾರ್ವತಿಯರನ್ನು ರಾತ್ರಿ ಪೂರ್ತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಲ್ಲಿಗೆ ಇವಳ ಭಕ್ತಿಗೆ ಮೆಚ್ಚಿದಂತಹ ಭಗವಂತ ಆ ರಾಜಕುಮಾರನ ಪಾದದ ಬಳಿಯಲ್ಲೇ ಕೂದು ಪಾದದಲ್ಲಿ ತಲೆಯಿಟ್ಟು ದುಃಖಿಸುತ್ತಾ ಇರುವಂಥ ಅವಳ ಬಳಿಗೆ ಬಂದು ಕೇಳ್ತಾರಂತೆ, ಏನು ನೀನು ಮಾಡ್ತಾ ಇರುವುದು ಇಲ್ಲಿ ಅಂತ. ಆಗ ಮರಣ ಹೊಂದಿದ ವ್ಯಕ್ತಿಯ ಜೊತೆಗೆ ನನಗೆ ವಿವಾಹ ಮಾಡಿಸಿದ್ದಾರೆ, ನನಗೆ ಈ ರೀತಿಯಾದಂಥ ಪರಿಸ್ಥಿತಿ ಉಂಟಾಗಿದೆ ಅಂತ ಕಥೆಯನ್ನು ಹೇಳಿದಾಗ ನಿದ್ರೆ ಮಾಡಿದವನನ್ನು ಎಬ್ಬಿಸಬಹುದಲ್ಲ ಅಂತ ಕೇಳ್ತಾರಂತೆ. ಆ ಕ್ಷಣದಲ್ಲಿ ಅವಳು ಕಾಲುಗಳನ್ನು ಅಲ್ಲಾಡಿಸಿದಾಗ ನಿದ್ದೆಯಿಂದ ಎದ್ದವನಂತೆ ಅವನೂ ಕೂಡ ಎದ್ದು ಕೂತ್ಕೊಳ್ತಾನೆ ರಾಜಕುಮಾರ. ಅವಳಿಗೆ ಆಶ್ಚರ್ಯ ಆಗ್ತದೆ. ದೇಹದ ಅಂತ್ಯ ಸಂಸ್ಕಾರಕ್ಕೋಸ್ಕರ ರಾಜರು ಭಟರು ಬೆಳಗಿನ ಜಾವ ನದಿ ತೀರಕ್ಕೆ ಬರ್ತಾರೆ. ಭಾಗೀರಥಿ ನದಿ ತೀರಕ್ಕೆ ಬಂದಾಗುವಾಗ ಶವ ಸಂಸ್ಕಾರ ಮಾಡಬೇಕು ಅಂತ ಬಂದ ವ್ಯಕ್ತಿಗಳಿಗೆ ಜೀವಂತ ಎದ್ದು ಕುಳಿತಿರುವಂತಹ ತನ್ನ ಮಗನನ್ನು ಕಂಡು ಆಶ್ಚರ್ಯವೂ ಆನಂದವೂ ಆಗ್ತದೆ. ಹಾಗಿರುವಾಗ ಇವಳು ಶಿವಭಕ್ತಿಯಿಂದ ತನ್ನ ಗಂಡನ ಆಯುಷ್ಯವನ್ನು ಹೆಚ್ಚು ಮಾಡಿಕೊಂಡ್ಳು ಎಂಬ ಕಥೆಯೇ ಇವತ್ತಿಗೆ ಗಂಡನ ಆಯುಷ್ಯಕ್ಕೋಸ್ಕರವಾಗಿ ಭೀಮನ ಅಮಾವಾಸ್ಯೆ ಎಂಬ ಸಂಕಲ್ಪದಲ್ಲಿ ಆಷಾಢ ಮಾಸದ ಅಮಾವಾಸ್ಯೆಯ ದಿವಸ ಪತಿದೇವನ ಪೂಜೆಯನ್ನು ಮಾಡಿದಲ್ಲಿಗೆ ಈಶ್ವರನನ್ನೇ ಸಾಕ್ಷಾತ್ ಸಂಕಲ್ಪ ಮಾಡಿಕೊಂಡು ಆರಾಧನೆಯನ್ನು ಮಾಡಿಕೊಂಡಲ್ಲಿಗೆ ಅವನಿಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗ್ತದೆ, ತನಗೆ ಸುಮಂಗಲೀತನ ಪ್ರಾಪ್ತಿಯಾಗ್ತದೆ ಎಂಬುದಾಗಿ ನಂಬಿಕೆಯಿಂದ ಇವತ್ತಿಗೂ ಕೂಡ ನಾವು ಅದರ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ಶುಭವಾಗಲಿ, ಮಂಗಲವಾಗಲಿ ಎಂಬುದಾಗಿ ಹೇಳ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೆ.